व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी ನಾರಾಯಣಿ ನಮೋಸ್ತುತೆ। ಎಲ್ಲರಿಗೂ ಈ ದುರ್ಗಾ ಪುರಾಣ ಎನ್ನುವ ಕಾರ್ಯಕ್ರಮಕ್ಕೆ ಸ್ವಾಗತ। ನನ್ನ ಹೆಸರು ಪುರುಷೋತ್ತಮ ಆಚಾರ್ಯ ಅಂತ, ಉಡುಪಿಯ ಸಂಸ್ಕೃತ ಕಾಲೇಜಿನಲ್ಲಿ ಅಧ್ಯಯನವನ್ನು ಮುಗಿಸಿದ್ದೇನೆ। ಈ 9 ದಿನ ನಿನ್ನೆಯಿಂದ ನಡೆದಂತಹ ಮುಂದಿನ 10 ದಿನ, 9 ಅಂದರೆ 10 ದಿನಗಳ ಕಾಲ ಶರನ್ನವರಾತ್ರಿ ಅಂತ ಕರೀತಾರೆ ಈ ಒಂದು ವಿಶೇಷ ಪರ್ವಕ್ಕೆ। ನವರಾತ್ರಿಯಲ್ಲಿಯೂ ಕೂಡ ಹಲವು ವಿಧದ ನವರಾತ್ರಿಯನ್ನು ನಾವು ಕಾಣಬಹುದು। ಚೈತ್ರದಲ್ಲಿ, ವೈಶಾಖದಲ್ಲಿ ತಥಾ ಆಶ್ವೀಜದಲ್ಲಿ ಅಂತ। ಆವಾಗ ಶರತ್ಕಾಲದಲ್ಲಿ ಬಂದಂತಹ ನವರಾತ್ರಿ ಆದದ್ದರಿಂದ ಇದಕ್ಕೆ ಶರನ್ನವರಾತ್ರಿ ಅಂತ ಹೆಸರು। ಈ ಶರನ್ನವರಾತ್ರಿಯಕ್ಕೆ ಇನ್ನೊಂದು ಹೆಸರು ರಮೋತ್ಸವ ಅಂತ, ರಮೆಯ ಉತ್ಸವ ಅಂತ। ರಮೆ ಅಂದರೆ ಲಕ್ಷ್ಮಿಯ ಉತ್ಸವದ ಕಾಲ। ಈ 9 ಅಥವಾ 10 ದಿನಗಳ ಕಾಲ ಲಕ್ಷ್ಮಿಯ ಉತ್ಸವ ಕಾಲ, ಆದ್ದರಿಂದ ಇದಕ್ಕೆ ರಮೋತ್ಸವ ಅಂತ ಹೆಸರು। ಆದ್ದರಿಂದನೇ ಈ ನವರಾತ್ರಿ ಅನ್ನೋದು ಶಕ್ತಿಯ ಉಪಾಸನೆ ಮಾಡುವವರಿಗಲ್ಲದೆ ವೈಷ್ಣವರಿಗೂ ಕೂಡ ಅತ್ಯಂತ ಉಪಾಸನೆಗೆ ಯೋಗ್ಯವಾದಂತಹ ಕಾಲ। ಹಾಗೂ ನೀವು ತಿರುಪತಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಶರನ್ನವರಾತ್ರಿ ಕಾಲದಲ್ಲಿ ಬ್ರಹ್ಮೋತ್ಸವವನ್ನು ನಡೆಯುವುದು ನೋಡಬಹುದು। ಶರನ್ನವರಾತ್ರಿಯ ಕಾಲದಲ್ಲಿ ಮತ್ತು ವೈಶಾಖ ನವರಾತ್ರಿಯ ಕಾಲದಲ್ಲಿ ಬ್ರಹ್ಮೋತ್ಸವವನ್ನು ನಡೆಯುವುದು ನೋಡಬಹುದು। ಹಾಗೆ ಈ ರಮೋತ್ಸವ ಅಂದರೆ ಈ ರಮೆಯ ಉತ್ಸವ ಅಂತ ಇದಕ್ಕೆ ಹೆಸರು। ಯಾಕೆಂದರೆ ಈ 9 ದಿನಗಳ ಕಾಲ ರಮೆಯ ಅಂದರೆ ಜಗತ್ತಿಗೆ ತಾಯಿಯಾದವಳನ್ನು ಚಿಂತಿಸುವ ಕಾಲ, ಜಗತ್ತಿಗೆ ತಾಯಿಯಾದವಳನ್ನು ಈ 9 ದಿವಸಗಳಲ್ಲಿ ಚಿಂತಿಸುವ ಕಾಲ, ಆದ್ದರಿಂದ ಇದಕ್ಕೆ ರಮೋತ್ಸವ ಅಂತ ಹೆಸರು। ಈ 9 ದಿನಗಳಲ್ಲಿ ಕ್ರಮವಾಗಿ ಮೊದಲ 1 ದಿನ ಮಹಾಕಾಲಿಗೆ, ನಂತರದ 3 ದಿನ ಮಹಾಲಕ್ಷ್ಮಿಗೆ, ಕೊನೆಯ 5 ದಿನ ಮಹಾಸರಸ್ವತಿಗೆ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ। ಮಹಾಕಾಲಿ ಅಂದರೆ ಲಕ್ಷ್ಮಿಯದ್ದೇ 3 ರೂಪಗಳು, ಶ್ರೀ, ಭೂ, ದುರ್ಗಾ ಅನ್ನೋದು। ಶ್ರೀ ಅಂದರೆ ದುರ್ಗಾ ರೂಪವೇ ಸಂಹಾರ ಶಕ್ತಿಯಾದಂತಹ ಮಹಾಕಾಳಿ ರೂಪ, ಅದೇ ಮೊದಲನೇ ದಿವಸದಲ್ಲಿ ಉಪಾಸನೆಗೊಳ್ಳುವ ರೂಪ। ನಂತರದ 3 ರೂಪ ಶ್ರೀ ರೂಪಕ್ಕೆ ಸಂಬಂಧವಾದದ್ದು, ಅದೇ ಮಹಾಲಕ್ಷ್ಮಿಯ ರೂಪ। ಮತ್ತು ಕೊನೆಯ 5 ದಿನದು ಮಹಾಸರಸ್ವತಿ, ಭೂದೇವಿಯೇ ಮಹಾಸರಸ್ವತಿಯಾಗಿ ಪೂಜೆಗೊಳ್ಳುವಂತಹ ರೂಪ। ಈ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯು ತಮಸ್ಸು, ಸಾತ್ವಿಕ ಮತ್ತು ರಜಸ್ಸಿಗೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎನ್ನುವಂತಹ ರೂಪವು ಸತ್ವ, ರಜಸ್ತಮಸ್ಸು ಎಂಬ ಗುಣಗಳಿಗೆ ಅವರನ್ನು ನಿಯಂತ್ರಿಸುವ ಶಕ್ತಿಗಳಾಗಿವೆ। ಶ್ರೀ, ಭೂ, ದುರ್ಗಾ ಎನ್ನುವ ರೂಪಗಳೇ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬ 3 ರೂಪಗಳಿಂದ ಸತ್ವ, ರಜಸ್ಸು, ತಮಸ್ಸು ಎಂಬ 3 ಗುಣಗಳನ್ನು ಈ ಜಗತ್ತಿನಲ್ಲಿ ನಿಯಂತ್ರಣ ಮಾಡ್ತಿದ್ದಾರೆ। ಹಾಗೆಯೇ ಮೊದಲನೇ ದಿನ ಮಹಾಕಾಳಿಯ ಆರಾಧನೆ। ಮಹಾಕಾಳಿಯ ಆರಾಧನೆ ಹೇಗಂದರೆ ದುಷ್ಟತೆ, ಕಾಳಿ ಅಂದರೆ ಅವಳು ಕಪ್ಪು ವರ್ಣದವಳು। ನಮ್ಮ ಜಗತ್ತಿನಲ್ಲಿ, ನಮ್ಮ ದೇಹದಲ್ಲಿ ಕಪ್ಪು ಅಂದರೆ ಕೆಟ್ಟದ್ದನ್ನು ನಿವಾರಣೆ ಮಾಡಲಿಕ್ಕೆ ಮಹಾಕಾಳಿಯ ಉಪಾಸನೆಯನ್ನು ಮಾಡಬೇಕು। ಆಮೇಲೆ ಕಪ್ಪು ಹೋದ ಮೇಲೆ ಬಿಳುಪನ್ನು ತಿನ್ನಬೇಕು, ಅಂದರೆ ಶುದ್ಧತೆಯನ್ನು ತುಂಬಲಿಕ್ಕೆ ಮಹಾಲಕ್ಷ್ಮಿಯ ಆರಾಧನೆ। ಮತ್ತೆ ಪುನಃ 5 ದಿವಸ ಜ್ಞಾನಕ್ಕಾಗಿ, ಶುದ್ಧ ಜ್ಞಾನಕ್ಕಾಗಿ ಮಹಾಸರಸ್ವತಿ ಆರಾಧನೆ। ಹಾಗೆ ಬರುವಾಗ ರಮೆಯ ಉತ್ಸವವಲ್ಲದೆ ರಮೆಯ ವಿಭೂತಿ ರೂಪಗಳಾದಂತಹ, ಅಂದರೆ ವಿಭೂತಿ ಅಂದರೆ ರಮೆಯು, ಆ ಪ್ರಕೃತಿಯು ಎಲ್ಲಿ ತನ್ನ ವಿಶೇಷವಾದ ರೂಪವನ್ನು ಇಟ್ಟಿದ್ದಾಳೋ ಅವರ ಉತ್ಸವವು ಕೂಡ ಈ ದಿವಸದಲ್ಲಿ ಮಾಡ್ತಾರೆ। ಹಾಗೆ ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಿಣಿ ಅಂತ ಹೇಳುವಾಗ ಈ 2ನೇ ದಿವಸಕ್ಕೆ ಬ್ರಹ್ಮಚಾರಿಣಿ ದೇವತೆಯಾಗಿದ್ದಾಳೆ। ಈ ಬ್ರಹ್ಮಚಾರಿಣಿ ಬೇರೆ ಯಾರು ಅಲ್ಲ, ಪರ್ವತರಾಜನ ಮಗಳಾದಂತಹ ಪಾರ್ವತಿಯೇ। ಅವಳೇ ಶೈಲಪುತ್ರಿ। ಪರ್ವತ ಅಂದರೆ ಶೈಲ, ಆದ್ದರಿಂದ ಶೈಲಪುತ್ರಿ, ಹಿಮವಂತನ ಮತ್ತು ಮೇನಕೆಯ ಮಗಳಾಗಿ ಬಂದು ಜನಿಸಿದವಳು। ಹಿಂದೆ ದಕ್ಷಯಜ್ಞದಲ್ಲಿ ತನ್ನ ದೇಹತ್ಯಾಗವನ್ನು ಮಾಡಿದ ಸತಿಯೇ ಪುನಃ ಶಿವನನ್ನು ವರಿಸಲಿಕ್ಕಾಗಿ ಹಿಮವಂತ ರಾಜ ಮತ್ತು
ಮೇನಕೆಯಲ್ಲಿ ಮಗಳಾಗಿ ಹುಟ್ಟಿದಳು. ಅವಳ ಗುರಿ ಏನಂದರೆ ಶಿವನನ್ನು ಪುನಃ ಪತಿಯಾಗಿ ಪಡೆಯಬೇಕೆಂಬ ಇಚ್ಛೆ. ಆ ಗುರಿಗೆ ಅದಕ್ಕೆ ಇನ್ನೂ ಆ ಗುರಿ ಹೇಗೆ ಸಾಧಿಸಬೇಕಂತ ನಾರದ ಮಹರ್ಷಿಗಳು ಹೇಳ್ತಾರೆ. ಗುರಿಯು ಹೇಗೆ ಅವಳ ಗುರಿಯನ್ನು ತಲುಪಲಿಕ್ಕೆ ತ್ರಿಲೋಕ ಸಂಚಾರಿಯಾದಂತಹ ನಾರದ ಮಹರ್ಷಿಗಳು ಶಿವನನ್ನು ತಪಸ್ಸು ಮಾಡು, ಅವನಲ್ಲೇ ವರಬೇಡು, ಅವನನ್ನೇ ವರಿಸುವಂತ ನಾರದ ಮಹರ್ಷಿ ಹೇಳ್ತಾರೆ. ಅವಳ ಗುರಿಯೇ ಶಿವನನ್ನು ವರಿಸುವುದಕ್ಕಾಗಿ ಜನ್ಮವನ್ನು ಪಡೆದವಳು. ಹಾಗೆ ಮುಂದೆ ಅವಳು ಸ್ವಲ್ಪ ದೊಡ್ಡವಳಾದಾಗ ನಾರದ ಮಹರ್ಷಿಗಳು ಬಂದು ಅವಳಿಗೆ ಉಪದೇಶ ನೀಡ್ತಾರೆ, ಶಿವನನ್ನು ಕುರಿತು ತಪಸ್ಸು ಮಾಡು ಅಂತ. ಅವಳು ಶಿವನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಶೈಲಪುತ್ರಿಯಾದವಳು ಈಗ ಕುಮಾರಿಕಾ ಇದ್ದವಳು, ಮದುವೆ ವಯಸ್ಸಿಗೆ ಬಂದಂತಹ ಈ ಹುಡುಗಿ ಈಗ ತಪಶ್ಚರ್ಯೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದಾಳೆ. ಆದ್ದರಿಂದ ಅವಳಿಗೆ ಬ್ರಹ್ಮಚಾರಿಣಿ, ತಪಶ್ಚಾರಿಣಿ ಅಂತ ಹೆಸರು. ಅವಳ ತಪಸ್ಸು ಹೇಗಿತ್ತು ಅಂದರೆ, ಮೊದಲು ಅಲ್ಲಿ ಅರಮನೆಯಲ್ಲಿ ಅಂದರೆ ಆ ವಾಸಸ್ಥಳದಲ್ಲಿಯೇ ತಪಸ್ಸು ಮಾಡಲಿಕ್ಕೆ ಅತ್ಯಂತ ಘೋರವಾದಂತಹ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಮೊದಲು ಕಂದಮೂಲಗಳನ್ನೇ ಆಹಾರವನ್ನಾಗಿ ಸ್ವೀಕರಿಸ್ತಾಳೆ. ಆಮೇಲೆ ಅದನ್ನು ಬಿಟ್ಟು ಕೇವಲ ಬಿಲ್ವಪತ್ರಗಳನ್ನು ಮಾತ್ರ ಸೇವಿಸಿ ತಪಸ್ಸನ್ನು ಮಾಡ್ತಾಳೆ. ಕೊನೆಗೆ ಆಗುವಾಗ ಪತ್ರವನ್ನು ಕೂಡ ಆ ಬಿಲ್ವಪತ್ರವನ್ನು ಸೇವಿಸುವುದು ಕೂಡ ನಿಲ್ಲಿಸಿ ತನ್ನ ತಪಶ್ಚರ್ಯ ನಿರಾಹಾರವಾಗಿ ತಪಸ್ಸನ್ನು ಏಕಾಂತದಲ್ಲಿ ಅಂತರ್ಮುಖಿಯಾಗಿ ತಪಸ್ಸು ಮಾಡ್ತಾಳೆ. ಆವಾಗ ಮೇನಕೆಗೆ ಅವಳನ್ನು ನೋಡಿ ತುಂಬ ಬೇಜಾರಾಯಿತು. ಹಾಗೆ ತನ್ನ ಮಗಳು, ವಯಸ್ಸಿಗೆ ಬಂದ ಮಗಳು ಈಗ ಇಷ್ಟು ಕಠೋರವಾಗಿ, ಋಷಿಮುನಿಗಳಿಗಿಂತಲೂ ಕಠೋರವಾಗಿ ತಪಸ್ಸು ಮಾಡ್ತಾ ಇದ್ದಾಳೆ. ಅದನ್ನು ನೋಡಿ ಉಮಾ ಅಂದರೆ ಸಂಬೋಧನೆ ಮಾಡ್ತಾ, ನೀನು ಮಾ ಅಂದರೆ ನೀನು ತಪಸ್ಸನ್ನು ನಿಲ್ಲಿಸು, ಸಾಕು, ನಮ್ಮಿಂದ ನೋಡ್ಲಿಕ್ಕಾಗ್ತಿಲ್ಲ ನಿನ್ನ ಒಂದು ಪರಿಸ್ಥಿತಿಯನ್ನು ಅಂತ ಹೇಳ್ತಾ ಉಮಾ ಅಂತ ಹೇಳ್ತಾಳೆ. ಆದ್ದರಿಂದ ಅವಳಿಗೆ ಉಮಾ ಅಂತ ಹೆಸರು, ಪಾರ್ವತಿಗೆ ಉಮಾ ಅಂತ ಹೆಸರು ಪ್ರಸಿದ್ಧವಾಯಿತು. ಮತ್ತು ಅಪರ್ಣ, ಅವಳೊಟ್ಟಿಗೆ ಕೂಡ ಸುಮಾರು ಜನ ಅವಳ ಸಹೋದರಿಯರು ಕೂಡ ತಪಸ್ಸನ್ನು ಮಾಡ್ತಿದ್ರು. ಕೆಲವರು ಒಂದೇ ಎಲೆಯನ್ನು ಸೇವಿಸ್ತಿದ್ರು, ಆದರೆ ಇವಳು ಒಂದು ಎಲೆಯನ್ನು ಕೂಡ ಸೇವಿಸ್ತಿರಲಿಲ್ಲ. ಆದ್ದರಿಂದ ಅಪರ್ಣ ಅಂತ, ಅಂದರೆ ಪರ್ಣ ಅಂದರೆ ಎಲೆಯನ್ನೂ ತಿನ್ನದವಳು, ತಪಸ್ಸನ್ನು ಮಾಡುವಾಗ ಅತ್ಯಂತ ಕಠೋರವಾಗಿ ಎಲೆಯನ್ನೂ ತಿನ್ನದವಳು. ಆದ್ದರಿಂದ ಅವಳನ್ನು ಅಪರ್ಣ ಅಂತ ಹೆಸರು ಪ್ರಸಿದ್ಧವಾಯಿತು. ಹಾಗೆ ಮುಂದೆ ಇನ್ನೂ ತಪಸ್ಸು ಜಾಸ್ತಿ ಆಗ್ತಾ ಅತ್ಯಂತ ಘೋರವಾದ ತಪಸ್ಸನ್ನು ಮಾಡ್ತಾ, ಹೇಗಂದರೆ ಗ್ರೀಷ್ಮ ಕಾಲದಲ್ಲಿ ಅತ್ಯಂತ ಬಿಸಿ ಕಾಲದಲ್ಲಿ ಪಂಚಾಗ್ನಿ ಮಧ್ಯದಲ್ಲಿ ನಿಂತು ತಪಸ್ಸು, ಹಾಗೆ ಮಳೆಗಾಲದಲ್ಲಿ ಬಂಡೆಕಲ್ಲು ಮೇಲೆ ಕೂತು ಮಳೆಯ ಮಧ್ಯದಲ್ಲೇ ತಪಸ್ಸು, ಹಾಗೆ ಚಳಿಗಾಲದಲ್ಲಿ ಹಿಮಾಲಯದಲ್ಲಿ ಹೋಗಿ ತಪಸ್ಸು. ಅಂದರೆ ಆ ಋತುವಿಗೆ ವಿರುದ್ಧವಾಗಿ, ಅಂದರೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಬೆಚ್ಚಗಿರಬೇಕು, ಹಾಗೂ ಗ್ರೀಷ್ಮ ಕಾಲದಲ್ಲಿ ತಂಪನ್ನು ಬಯಸುವ ನಾವು ಬಯಸ್ತೇವೆ. ಆದರೆ ಅವಳು ಹಾಗಲ್ಲ, ಅತ್ಯಂತ ಕಠೋರವಾಗಿ ತನ್ನ ಪರಶಿವನನ್ನು ಒಲಿಸ್ಲಿಕ್ಕಾಗಿ ಅತ್ಯಂತ ಕಠೋರವಾಗಿ ತಪಸ್ಸನ್ನು ಮಾಡ್ತಿದ್ದಾಳೆ. ಹಾಗೆ ಅವಳ ತಪಸ್ಸು ದಿಂದ ಅತ್ಯಂತ ಸಂತೋಷಗೊಂಡ ಪರಮೇಶ್ವರನು ಒಲಿದು ಅವಳನ್ನು ಮುಂದೆ ವರಿಸ್ತಾಳೆ. ಹಾಗೆ ಅದು ಕಥೆಯು ಮುಂದೆ ಹೋಗ್ತಿದೆ. ಹಾಗೆ ಶೈಲಪುತ್ರಿಯಾದವಳು ಈಗ ಬ್ರಹ್ಮಚಾರಿಣಿ ರೂಪದಿಂದ ಆರಾಧನೆಯನ್ನು ಗೊಳ್ಳುತ್ತಿದ್ದಾಳೆ. ಬ್ರಹ್ಮಚಾರಿಣಿ ರೂಪದ ಆರಾಧನೆ ಹೇಗೆ ಮಾಡಬೇಕು ಅಂದರೆ, ಉಪಾಸನೆ ಹೇಗೆ ಮಾಡಬೇಕಂದ್ರೆ, ಬ್ರಹ್ಮಚಾರಿ ರೂಪದ ಉಪಾಸನೆ ಯಾಕೆ ಮಾಡಬೇಕಂದ್ರೆ, ನಮಗೆ ಸಂಯಮ, ತಪಸ್ಸು, ಶ್ರದ್ಧೆ ಮತ್ತು ಏಕಾಗ್ರತೆಗಾಗಿ ಬ್ರಹ್ಮಚಾರಿಣಿಯ ತಪಸ್ಸನ್ನು ಮಾಡಬೇಕು. ಯಾಕಂದರೆ ನಾವು ಯಾವ ದೇವರನ್ನು ಹೇಗೆ ಚಿಂತಿಸ್ತೇವೋ ಹಾಗೆಯೇ ನಮಗೆ ಫಲ ಸಿಗ್ತದೆ ಅಂತ. ದೇವರನ್ನು ನಾವು ಭಯ ಕೊಡ್ತಾರೆ ಅಂತ ಹೇಳಿದರೆ ದೇವರು ನಮಗೆ ಭಯವನ್ನೇ ಕೊಡ್ತಾನೆ ವಿನಃ ಆ ಭಯವನ್ನು ಕೊಡುವುದಿಲ್ಲ. ಹಾಗೆಯೇ ದೇವರನ್ನು ಯಾವತ್ತೂ ಸಾತ್ವಿಕವಾಗಿ ನಮಗೆ ಅನುಗ್ರಹವನ್ನು ಕೊಡುತ್ತಿರುವಂತಹ ದೇವರನ್ನೇ ಯಾವತ್ತೂ ಚಿಂತನೆ ಮಾಡಬೇಕು.
ಗಾಂಧಾರಿಯೂ ಕೂಡ ಶಿವನನ್ನು ಕುರಿತು ತಪಸ್ಸು ಮಾಡುವಾಗ ಮುಕ್ಕಣ್ಣನನ್ನು ಅವನ ಕಣ್ಣು ಸ್ವಲ್ಪ ವಿರೂಪವಾಯಿತು ಎನ್ನುವ ಒಂದು ಅಂಶದಿಂದ ಚಿಂತನೆ ಮಾಡ್ತಾಳೆ. ಆದ್ದರಿಂದ ಅವಳಿಗೆ ಮುಂದೆ ಸಿಗುವಂಥ ಗಂಡನೂ ಕೂಡ ಕಣ್ಣಿಲ್ಲದವನೇ ಗಂಡನಾಗಿ ಸಿಗ್ತಾನೆ. ಆದ್ದರಿಂದ ನಾವು ದೇವರನ್ನು ಆರಾಧನೆ ಮಾಡುವಾಗ ಅವನಲ್ಲಿ ದೋಷ ಉಂಟು ಅಂತ ಯಾವತ್ತೂ ಚಿಂತನೆ ಮಾಡಬಾರ್ದು. ಯಾಕಂದರೆ ಆ ದೋಷ ಉಂಟೆನ್ನುವುದೇ ಅದು ನಮಗೆ ಫಲವಾಗಿ ಸಿಗ್ತದೆ. ಅವನಲ್ಲಿ ದೋಷವಲ್ಲ, ಅವನಲ್ಲಿ ಪೂರ್ಣ ಗುಣವನ್ನೇ ಇರುವುದು ಅಂತ. ಹಾಗೆ ಯಾವ ದೇವರನ್ನೂ ಪೂಜೆ ಮಾಡುವಾಗ ಅವರ ಗುಣಚಿಂತನೆಯನ್ನು ಮಾಡ್ತಾ ಇರಬೇಕು. ಹಾಗೆ ಇವಳಲ್ಲಿಯೂ ಕೂಡ ಬ್ರಹ್ಮಚಾರಿಣಿಯಲ್ಲಿಯೂ ಕೂಡ ಅವಳ ಬ್ರಹ್ಮಚರ್ಯೆ ಮತ್ತು ನಿಷ್ಠೆ, ಏಕಾಗ್ರತೆ ಮತ್ತು ಗುರಿ ಸಾಧಿಸುವ ಛಲಕ್ಕಾಗಿ ಅವಳ ಆರಾಧನೆಯನ್ನು ಮಾಡಬೇಕು. ಹಾಗೆ ಅವಳು ಕೂಡ ಹೇಗೆ ಆರಾಧನೆ ಮಾಡಬೇಕಂದ್ರೆ ಶ್ವೇತವಸ್ತ್ರ ಬ್ರಹ್ಮಚರ್ಯಕ್ಕೆ ಯೋಗ್ಯವಾದಂತಹ ಶ್ವೇತವಸ್ತ್ರವನ್ನು ಧರಿಸಿದ್ದಾಳೆ. ಹಾಗೂ ಕೈಯಲ್ಲಿ ಅಕ್ಷಸೂತ್ರ, ಕಮಂಡಲು ಅಕ್ಷಸೂತ್ರ ಅಂದರೆ ಜಪಮಾಲೆ, ಕಮಂಡಲು ಅಂದರೆ ನೀರಿನ ಒಂದು ಪಾತ್ರೆ, ಅದನ್ನು ಕಮಂಡಲು ಮತ್ತು ದೇವಿಯನ್ನು ಹೇಗೆ ಚಿಂತನೆ ಮಾಡಬೇಕಂದ್ರೆ ಬ್ರಹ್ಮಚಾರಿಣಿಯನ್ನು ಹೇಗೆ ಚಿಂತನೆ ಮಾಡಬೇಕಂದ್ರೆ ಕೈಯಲ್ಲಿ ಅಕ್ಷಮಾಲೆ ಅಂದರೆ ಜಪಮಾಲೆ ಮತ್ತು ಕಮಂಡಲವನ್ನು ಧರಿಸುವಂತಹ ರೂಪವನ್ನು ಚಿಂತನೆ ಮಾಡಬೇಕು. ಹಾಗೆ ಮಾಡಿದ್ರಿಂದ ವಿಶೇಷವಾಗಿ ವಿದ್ಯಾರ್ಥಿಗಳು ನಿಷ್ಠೆ ಮತ್ತು ಛಲ ಹಾಗೂ ಏಕಾಗ್ರತೆಯನ್ನು ಬಯಸುವವರು ಬ್ರಹ್ಮಚಾರಿಣಿಯ ಆರಾಧನೆಯನ್ನು ಈ ದಿವಸದಲ್ಲಿ ಮಾಡಬೇಕು. ಹಾಗೆ ಈ ನವರಾತ್ರಿ ಉತ್ಸವ ಕಾಲದಲ್ಲಿಯೂ ಕೂಡ ಮುಂದೆ ಬರುವಂತಹ ಎಲ್ಲ ದೇವಿಯರ ಚಿಂತನೆಯನ್ನು ಕೂಡ ಇದೇ ರೀತಿಯನ್ನು ಮಾಡಬೇಕು. ಹೀಗೆ ಮುಂದೆ ಉತ್ತಮ ಪ್ರಜೆ ಅಂದರೆ ಮಕ್ಕಳು ಸಂತಾನ ಬೇಕಾದರೆ ಸ್ಕಂದಮಾತೆಯನ್ನು, ಹಾಗೆ ನಮಗೆ ಅಭೀಷ್ಟವನ್ನು ಅಂದರೆ ಒಳ್ಳೆಯ ಅಭೀಷ್ಟವನ್ನು ಅದರ ಫಲ ಸಿಗಬೇಕಾದ್ರೆ, ಅದರ ಕಾರ್ಯ ಆಗಬೇಕಾದ್ರೆ ಸಿದ್ಧಿದಾತ್ರಿಯನ್ನು, ಹಾಗೆ ಕೋಪವನ್ನು ನಿಯಂತ್ರಣ ಮಾಡಬೇಕಾದ್ರೆ ಕುಷ್ಮಾಂಡ ಇವಳನ್ನು ಚಿಂತನೆ ಮಾಡಬೇಕು. ಹಾಗೆ ಎಲ್ಲರನ್ನೂ ಜಯಿಸಬೇಕು. ಎಲ್ಲ ಕೆಟ್ಟದ್ದರಿಂದ ನಾವು ಜಯಿಸಿ ಹೊರಗೆ ಬರಬೇಕಾದ್ರೆ ಕಾತ್ಯಾಯನನ್ನು ಸ್ಮರಿಸಬೇಕು. ಹಾಗೆ ಭಯವನ್ನು, ಕತ್ತಲೆಯನ್ನು ಹೋಗಲಾಡಿಸಲಿಕ್ಕೆ ಕಾಲರಾತ್ರಿಯನ್ನು ನಾವು ಚಿಂತನೆ ಮಾಡಬೇಕು. ಹಾಗೆ ಒಂದೊಂದು ರೂಪದಲ್ಲಿ ಒಂದೊಂದು ವಿಶೇಷವಾಗಿ ಗುಣಗಳನ್ನು ಚಿಂತನೆ ಮಾಡ್ತಾ ಈ ನವರಾತ್ರಿಯ ಪರ್ವಕಾಲದಲ್ಲಿ ಯಾವುದೇ ಆಡಂಬರಕ್ಕಾಗಿ ಈ ನವರಾತ್ರಿ ಹಬ್ಬ ಆಗಬಾರದು. ಯಾಕಂದರೆ ಈಗಿನ ಕಾಲದಲ್ಲಿ ಒಂದು ಗುಜರಾತ್ ಪ್ರಾಂತ್ಯದ ನೃತ್ಯ ಯಾವುದಂದರೆ ಗರ್ಭಾ ನೃತ್ಯ ಅಂತ ಹೇಳ್ಬೋದು. ಆ ಪ್ರಾಂತದ ನೃತ್ಯವನ್ನು ಈಗ ಈ ಸ್ಥಳದಲ್ಲಿಯೂ ಕೂಡ ಆಚರಣೆ ಮಾಡ್ತಿದ್ದಾರೆ. ಅದೇ ಆಚರಣೆ ಮಾಡುವಾಗ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು. ಯಾಕಂದರೆ ಆ ಗರ್ಭಾ ಎನ್ನುವಂತಹ ಒಂದು ನೃತ್ಯದಲ್ಲಿ ಮಧ್ಯದಲ್ಲಿ ದೇವಿಯನ್ನಿಟ್ಟು ಕಲಶ ಸ್ಥಾಪನೆ ಆಗುತ್ತದೋ ಅಥವಾ ಪ್ರತಿಮೆಯೋ ಯಾವುದೊಂದು ಪ್ರತೀಕವನ್ನು ಇಟ್ಟು ಅವರಿಗೆ ಮಂಗಳಾರತಿ ಇತ್ಯಾದಿಗಳನ್ನು ಮಾಡಿ ಅವಳ ಸೇವೆಯೆಂದು ಆ ದೇವಿಯ ಸುತ್ತ ಗರ್ಭಾ ನೃತ್ಯವನ್ನು ಮಾಡ್ತಾ ತಿರುಗುತ್ತಾ ನೃತ್ಯವನ್ನು ಮಾಡ್ತಾ ಅವಳ ಖುಷಿಗಾಗಿ ನೃತ್ಯವನ್ನು ಮಾಡ್ತಾ ಇರ್ತಾರೆ. ಆದರೆ ಈಗ ಆ ಥರ ಅಲ್ಲ. ಅವರ ಒಂದು ಗರ್ಭಾ ನೃತ್ಯವು ಈಗ DJ ಗರ್ಭಾ ನೈಟ್ ಇತ್ಯಾದಿ ಪದಗಳಿಂದ ಅದನ್ನು ಅವರ ಸಂಸ್ಕೃತಿಯನ್ನು ಅಂದರೆ ನಮ್ಮ ದೇಶದ ಸಂಸ್ಕೃತಿಯನ್ನು ಬೆಳೆಸದೆ ಅದನ್ನು ನಾಶಕ್ಕೆ ಹೋಗ್ತಿದೆ. ಯಾಕಂದರೆ ಆ ಗರ್ಭದಲ್ಲಿ ದೇವಿಯ ಆರಾಧನೆ ಇರುವುದಿಲ್ಲ, ಅಥವಾ ಚಲನಚಿತ್ರಗಳಂತಹ ಕೆಲವು ಅಸಭ್ಯ ಪದಗಳು, ಅಥವಾ ತಮ್ಮ ಉಡುಗೆ ತೊಡುಗೆಗೆ ನಮಗೆ ಒಂದು ನೃತ್ಯ ಬರುತ್ತದೆ ಅಥವಾ ಇತ್ಯಾದಿ ತಮ್ಮ ಒಂದು ಪ್ರದಕ್ಷಿಣಕ್ಕಾಗಿ ನೃತ್ಯಗಳು ಆಗ್ತಿದೆ. ಅದು ಆಗಬಾರ್ದು. ದೇವಿಯ ಕೃಪಾಕಟಾಕ್ಷಕ್ಕೆ ಅದು ವ್ರತಬದ್ಧವಾಗಿ ಮಾಡಬೇಕು. ಯಾಕಂದರೆ ಆ ದೇವಿಯ ಪ್ರಸನ್ನತೆಗಾಗಿ ಆ ನೃತ್ಯವನ್ನು ಮಾಡುವುದು ಅಂತ ಅದರ ಮೂಲ ಸಂಸ್ಕೃತಿಯಾಗಿದೆ. ಅದನ್ನು ಉಳಿಸಬೇಕು. ಹಾಗೆ ಆ ಥರದ್ದು ಯಾವುದೇ ಇರಲಿ, ಗರ್ಭ ಇತ್ಯಾದಿ ಇರ್ಬೋದು ಅಥವಾ ಇಲ್ಲಿನ ಯಾವುದೇ ನಾವು ನಿತ್ಯ ಮಾಡುವಂಥ ಪೂಜೆ ಇರ್ಬೋದು, ಹೋಮ ಹವನಗಳಿರ್ಬೋದು, ಯಾವುದು ಆಡಂಬರಕ್ಕಾಗದೆ ನಮ್ಮ ಅಭಿವೃದ್ಧಿಗೆ, ನಮ್ಮ ಸಮಾಜದ ಅಭಿವೃದ್ಧಿಗೆ, ನಮ್ಮ ದೇಶದ ಅಭಿವೃದ್ಧಿಗೆ ಮಾತ್ರ ಆಗಬೇಕು. ಹಾಗೆ ನಮ್ಮ ಸಂಸ್ಕೃತಿಯನ್ನು ಯಾವತ್ತೂ ಆಡಂಬರಕ್ಕಾಗಿ ಉಪಯೋಗಿಸದೆ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು. ನಾವು ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು. ಹೆಚ್ಚಾಗಿ ದೇವರ ಅನುಗ್ರಹ ನಮಗಾಗಬೇಕು, ನಮ್ಮ ದೇಶಕ್ಕಾಗಬೇಕು, ನಮ್ಮ ಸಮಾಜಕ್ಕಾಗಬೇಕು, ನಮ್ಮ ಮನೆಗಾಗಬೇಕು ಎನ್ನುವಂತಹ ಒಂದು ನಿಷ್ಠೆಯಲ್ಲಿ ನಮ್ಮ ಆಚರಣೆ ಮಾಡಬೇಕು. ಹಾಗೆ ಈ ಬ್ರಹ್ಮಚಾರಿಣಿಯನ್ನು ಹೇಗೆ ವ್ರತವನ್ನು ಅಂದರೆ ಈ ನವರಾತ್ರಿ ವ್ರತವನ್ನು ಮಾಡುವಾಗ
ಹಲವು ವಿಧವನ್ನು ಶಾಸ್ತ್ರ ಹೇಳ್ತಾರೆ. ಅಂದರೆ ಅದರಲ್ಲಿ ಮೊದಲು ವಂದನೆ ದಿನವೋ ಅಥವಾ ಕೆಲವರು 5ನೇ ದಿನವೋ ಅಥವಾ ಕೊನೆಯ 3 ದಿನ ಅಥವಾ ಕೊನೆಯ 5 ದಿನ ಅಥವಾ 7 ದಿನಗಳ ಕಾಲ ಕಲಶವನ್ನು ಇಟ್ಟು ಕಲಶದಲ್ಲಿ ಪ್ರತಿಯೊಂದು ದಿವಸ ಆಯಾ ದೇವತೆಗಳನ್ನು, ಕೆಲವರು ಪ್ರಥಮಂ ಶೈಲಪುತ್ರೀತಿ ಎನ್ನುವ ಹಾಗೆ 9 ದುರ್ಗಿಯನ್ನು ಅಥವಾ ಸಂಪ್ರದಾಯ ಭಿನ್ನವಾದಂತಹ ಇತರ ಬೇರೆ ದೇವಿಗ ಹೆಸರುಗಳಿಂದ ಕಲಶವನ್ನು ಆರಾಧನೆ ಮಾಡ್ತಾ 9 ದಿವಸಗಳ ಕಾಲ 9 ಚಿಂತನೆಯನ್ನು 9 ಗುಣಗಳ ಉಪಾಸನೆಯನ್ನು ಮಾಡ್ತಾ, ವಿಶೇಷವಾಗಿ 9 ಗುಣಗಳನ್ನು ಉಪಾಸನೆ ಮಾಡ್ತಾ ಎಲ್ಲ ರಾಷ್ಟ್ರಕ್ಕಾಗಿ, ದೇಶಕ್ಕಾಗಿ ಅಥವಾ ಮನೆಗಾಗಿ ಆ ದೇವರನ್ನು ಸೇವಿಸ್ತಾರೆ. ಹಾಗೆ ಬ್ರಹ್ಮಚಾರಿಣಿಯನ್ನು ಆವಾಗ ಹೇಳಿದ ವಿಶೇಷವಾಗಿ ವಿದ್ಯಾರ್ಥಿಗಳು ವಿದ್ಯೆಯ ತಮ್ಮ ಛಲವನ್ನು ಮುಟ್ಟಲಿಕ್ಕೆ ಈ ಬ್ರಹ್ಮಚಾರಿಣಿಯ ಉಪಾಸನೆಯನ್ನು ಮಾಡಿದ್ರಿಂದ ಅವರ ವಿದ್ಯಾರ್ಥಿಗಳಂತಲ್ಲ, ಯಾರು ತಮ್ಮ ಅಭೀಷ್ಟ ಕೆಲಸ ಅಂದರೆ ತಮ್ಮ ಯಾವುದೋ ಒಂದು ಗುರಿಯನ್ನು ತಲುಪಲಿಕ್ಕೆ ಯಾರು ಕಂಕಣ ತೊಟ್ಟು ನಿಂತಿದ್ದಾರೋ ಅವರಿಗೆ ಆ ಗುರಿಯನ್ನು ತಲುಪಲಿಕ್ಕೆ ಈ ಬ್ರಹ್ಮಚಾರಿಣಿ ಉಪಾಸನೆಯಿಂದ ಅವರ ಗುರಿಯನ್ನು ತಲುಪ್ತಾರೆ. ಅವರಿಗೆ ಬೇಕಾದಂಥ ಛಲ, ಸ್ಥೈರ್ಯ, ಆತ್ಮಬಲ ಹಾಗೂ ಏಕಾಗ್ರತೆ ಮತ್ತು ನಿಷ್ಠೆ ಎನ್ನುವುದು ಆ ಬ್ರಹ್ಮಚಾರಿಣಿ ದೇವಿಯ ಅನುಗ್ರಹದಿಂದ ಸಿಗ್ತದೆ. ಹಾಗೆ ಬ್ರಹ್ಮಚಾರಿಣಿಯನ್ನು ಚಿಂತಿಸುತ್ತಾ ಅವಳ ಉಪಾಸನೆಯನ್ನು ಮಾಡಬೇಕು. ಹೇಗೆ ಸತಿಯು ತನ್ನ ದೇಹತ್ಯಾಗವನ್ನು ಮಾಡಿ ಪರ್ವತರಾಜನ ಮಗಳಾಗಿ ಬಂದು ಶಿವನನ್ನು ಪುನಃ ಸೇರುತ್ತಾಳೋ, ಹಾಗೆ ನಾವು ಯಾವುದೋ ಒಂದು ಕೆಲಸದಲ್ಲಿ ಎಡವಿ ಬಿದ್ದು ಪುನಃ ಆ ಕೆಲಸದಲ್ಲಿ ನಮಗೆ ಎಷ್ಟೋ ತೊಂದರೆಗಳು ಬಂದರೂ ಕೂಡ ಪುನಃ ಆ ಧೈರ್ಯ ಕುಗ್ಗದೆ ದೇವಿಯ ಉಪಾಸನೆಯನ್ನು ಮಾಡಿದ್ರಿಂದ ಅವರ ಕೆಲಸವು ಅತ್ಯಂತ ಶೀಘ್ರವಾಗಿ ದೇವಿ ನಡೆಸ್ತಾಳೆ ಮತ್ತು ಅನುಗ್ರಹವನ್ನು ಕೊಡ್ತಾರೆ. ಮತ್ತು ಈ ನವರಾತ್ರಿಯ 9 ದಿನದ ಆಚರಣೆಯಲ್ಲಿ ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ದೇವಿಯನ್ನು ಪೂಜೆ ಮಾಡುವುದು, ಹಾಗೆ ನಿತ್ಯ ನಿರಂತರವಾಗಿ ದೇವರಲ್ಲಿ ನಾವು ಇಷ್ಟವನ್ನು ಬೇಡಬೇಕು. ಏನಂದರೆ ನಮಗೆ ಒಳ್ಳೆಯ ವಿದ್ಯೆ, ಬುದ್ಧಿ, ಜ್ಞಾನ, ವಿವೇಕ, ಜಯ, ಯಶ, ಕೀರ್ತಿ ಲಾಭವನ್ನು ಕೊಟ್ಟು ನಿತ್ಯ ನಿರಂತರ ಪರಮಾತ್ಮನಲ್ಲಿ ಹಾಗೂ ದೇವಿಯ ಸನ್ನಿಧಾನದಲ್ಲಿ ಹಾಗೆ ಈ ನವರಾತ್ರಿಯ ಈ ಬ್ರಹ್ಮಚಾರಣಿಯಲ್ಲಿ ಹಾಗೆ 9 ದಿನಗಳಲ್ಲಿಯೂ ಕೂಡ ದೇವಿಯಲ್ಲಿ ಹಾಗೂ ದೇವರಲ್ಲಿ ನಾವು ಏನು ಕೇಳ್ಕೊಳ್ಬೇಕಂದ್ರೆ ಶ್ರದ್ಧೆ, ಭಕ್ತಿ ಹಾಗೂ ದೇವರಲ್ಲಿ ವಿಶ್ವಾಸ, ಒಳ್ಳೆಯ ವಿದ್ಯೆ, ಬುದ್ಧಿ, ಜ್ಞಾನ, ವಿವೇಕ, ಜಯ, ಯಶ, ಸುಖ, ಲಾಭವನ್ನು ಕೊಟ್ಟು ನಿತ್ಯ ನಿರಂತರವಾಗಿ ದೇವಿಯ ಆರಾಧನೆ ಮಾಡುವಂತಹ ಭಾಗ್ಯವನ್ನು ಕೊಟ್ಟು ಹಾಗೆ ಸರ್ವತೋಮುಖವಾದ ಅಭಿವೃದ್ಧಿಯು ನಮಗೂ ಮತ್ತು ದೇಶಕ್ಕೆ ಹಾಗೂ ಸಮಾಜಕ್ಕೆ ಆಗಬೇಕಂತ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೃಷ್ಣಾರ್ಪಣಮಸ್ತು. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ನೆತ್ತು ಕೆಲವು ಐಟಮ್ ಪೂರ ತಿಕ್ಕದನ ಮಗ, ಕೆಲವು ಐಟಮ್ ವಾಶ್ ವಾಪಡ್ ತಿಕ್ಕೊಂಡು ಮಗ. ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷಿನ್ ಒಂದು ಮಾತ ಉಂಡು. ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾ ತಿಕ್ಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಉಡುಪಿ, ಮಂಗಳೂರು ಅಂಡ್ ಕುಂದಾಪುರ. Nuva by Mine from Malabar Gold and Diamonds. Shine out loud.